ಬ್ರೋ, ಇದನ್ನ ಇಮ್ಯಾಜಿನ್ ಮಾಡು. ಒಬ್ಬ ಹುಡುಗ ಬಾರ್ಸೆಲೋನಾ ಟೀಮ್ ಆಡಬೇಕಾರೆ ಬಾಲ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದ. ಆದರೆ ಅದೇ ಹುಡುಗ ಮುಂದೆ ಒಂದು ದಿವಸ ಬಾರ್ಸೆಲೋನಾ ಟೀಮ್ನ ಕೋಚ್ ಮಾಡ್ತಾನೆ. ಆ ಹುಡುಗನ ಹೆಸರು ಪೆಪ್ ಗಾರ್ಡಿಯೋಲಾ. ಪೆಪ್ ಗಾರ್ಡಿಯೋಲಾ ಇವತ್ತಿನ ಫುಟ್ಬಾಲ್ ಹಿಸ್ಟ್ರಿ ಒಳಗೆ ಟಾಪ್ ಮ್ಯಾನೇಜರಲ್ಲಿ ಬರ್ತಾನೆ. ಆದರೆ ಅವ ಸ್ಟಾರ್ಟ್ ಮಾಡಿದ್ದು ಬಾಲ್ ಬಾಯ್ ಇಂದ. ಕ್ಯಾಂಪ್ನೂ ಅಲ್ಲಿ ಮ್ಯಾಚ್ ಇದ್ದಾಗ ಬಾಲ್ ಕಲೆಕ್ಟ್ ಮಾಡ್ತಿದ್ದ, ಪ್ಲೇಯರ್ಸ್ನ ಹತ್ತಿರದಿಂದ ನೋಡ್ತಿದ್ದ, ಮ್ಯಾಚ್ ಎಂಜಾಯ್ ಮಾಡ್ತಿದ್ದ. ಆದರೆ ಡಿಫ್ರೆನ್ಸ್ ಏನಂದ್ರೆ ಇತರ ಮಕ್ಕಳು ಮ್ಯಾಚ್ ನೋಡ್ತಿದ್ರು, ಆದರೆ ಪೆಪ್ ಫುಟ್ಬಾಲ್ನ ಲರ್ನ್ ಮಾಡ್ತಿದ್ದ. ನಂತರ ದಿನಗಳು ಕಳೆದು ಪೆಪ್ ಬಾರ್ಸೆಲೋನಾ ಅಕಾಡೆಮಿ ಜಾಯ್ನ್ ಆದ. ಅಲ್ಲಿಂದ ಫಸ್ಟ್ ಟೀಮಿಗೆ ಬಂದ ಮತ್ತು ಕ್ಯಾಪ್ಟನ್ ಆದ. ಚಾಂಪಿಯನ್ಸ್ ಲೀಗ್ ಗೆದ್ದ. ಆದರೆ ಸ್ಟೋರಿ ಇನ್ನೂ ಮುಗಿದಿಲ್ಲ. ಬಾರ್ಸೆಲೋನಾ ಡಿಫಿಕಲ್ಟ್ ಪೀರಿಯಡ್ ಅಲ್ಲಿ ಇತ್ತು. ಕ್ಲಬ್ ಗ್ಯಾಂಬಲ್ ಮಾಡ್ತು. ಪೆಪ್ನ ಕೋಚ್ ಮಾಡೋಕ್ಕೆ ಚಾನ್ಸ್ ಕೊಟ್ರು. ಇದನ್ನ ನೋಡಿ ಜನರ ರಿಯಾಕ್ಷನ್ ಬಾಲ್ ಬೈ ಕೋಚಾ ಅಂತ ಇತ್ತು. ಆದರೆ ಮುಂದೆ ಆಗಿದ್ದು ಹಿಸ್ಟ್ರಿ. ಟ್ರೆಬಲ್ ಗೆದ್ರು, ಸೆಕ್ಸ್ಟುಪಲ್ ಗೆದ್ರು, ಮೆಸ್ಸಿ ಪ್ರೈಮ್, ಬಾರ್ಸೆಲೋನಾ ಪ್ರೈಮ್. ಏನೇನು ನೋಡಿಲ್ಲ ನಾವು ಆ ಬಾರ್ಸೆಲೋನಾ ಟೀಮಿಂದ. ಪೆಪ್ ಗಾರ್ಡಿಯೋಲಾ ಫುಟ್ಬಾಲ್ನ ಹೆಂಗ್ ಪ್ಲೇ ಮಾಡಬೇಕು ಅಂತ ಇಡೀ ಜಗತ್ತಿಗೆ ಹೇಳ್ಕೊಟ್ಟ. ಕ್ಯಾಂಪ್ನೂ ಅಲ್ಲಿ ಬಾಲ್ ಕಲೆಕ್ಟ್ ಮಾಡ್ತಿದ್ದ ಹುಡುಗ ಅದೇ ಸ್ಟೇಡಿಯಂನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾನೆ. ಫುಟ್ಬಾಲಲ್ಲಿ ಕೆಲವರು ಡ್ರೀಮ್ ನೋಡ್ತಾರೆ, ಆದರೆ ಪೆಪ್ ಗಾರ್ಡಿಯೋಲಾ ಆ ಡ್ರೀಮ್ ಒಳಗೆ ಹೋಗಿ ವಾಸ ಮಾಡಿ ಬಂದ.